ಘಟನೆ ಸಂಭವಿಸಿದ್ದು ಆದರೂ ಇನ್ನೂ ಯಾವುದೇ ಸ್ಟ್ರಾಂಗ್ ಆ್ಯಕ್ಷನ್ ಕೇಂದ್ರ ಸರ್ಕಾರ ಅದು ಕೇಂದ್ರಕ್ಕೆ ಬಿಟ್ಟಂಥ ವಿಚಾರ. ಈಗ ಅದು ಯಾವಾಗ ಏನು ಮಾಡಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಆ್ಯಕ್ಷನ್ ತೊಗೋಬೇಕು, ಅದು ಕೇಂದ್ರ ಸರ್ಕಾರ ಅವ್ರದ್ದೇ ಅಂತ ರಣನೀತಿ ಇದ್ದೇ ಇರ್ತೈತೆ. ಈಗ ನಾವು ಹೇಳಿದರೆ ಬೇರೆಯವ್ರು ಹೇಳಿದ್ರೆ ತೊಗೊಳಕ್ಕಾಗೋಲ್ಲ. ದೇಶದ ಸುರಕ್ಷಿತ ಆರ್ಥಿಕ ಎಲ್ಲ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ಳೋದು ನಾವೆಲ್ಲ ಬರೋ ಸಿಟಿದು. ಬಾಂಬ್ ಕೊಡ್ಲಿಕ್ಕೆ ಅಲ್ಲಿ ಸೈನಿಕರಿದ್ದಾರೆ, 11 ಲಕ್ಷ ಸೈನಿಕರಿದ್ದಾರೆ, 11 ಲಕ್ಷ ಪ್ಯಾರಾಮಿಲಿಟ್ರಿ ಇದೆ, 22 ಲಕ್ಷ ಸೈನಿಕರಿದ್ದಾರೆ. ಅವರೇ ಸಾಕು. ಇವರು ಹೋಗಕ್ಕೆ ರೆಡಿ ಅದ. ನಮ್ಮವ್ರು ಯಾರು ಹೋಗಲ್ಲ, BJP ಅವ್ರು ಯಾರು ಹೋಗಲ್ಲ, ಹೇಳ್ತಾರೆ ಅಷ್ಟೇ. ಅವರು ಇಲ್ಲೇ ಹುಬ್ಳಿಯಲ್ಲಿ ಹೇಳಾರ, ಇಲ್ಲೇ ಹೇಳೋರು ಇವ್ರು. ಅಲ್ಲಾರು ಹೋಗೋಲ್ಲ, ಯಾರು ನಮ್ಮವ್ರು ಹೋಗೋಲ್ಲ, ಅವರು ಹೋಗೋಲ್ಲ, ಹೇಳ್ತಾರೆ ಅಷ್ಟೇ. 22 ಲಕ್ಷ ಸೈನಿಕರಿದ್ದಾರೆ, ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ಘಟನೆ ಸಂಭವಿಸಿದ್ದು ಆದರೂ ಇನ್ನೂ ಯಾವುದೇ ಸ್ಟ್ರಾಂಗ್ ಆ್ಯಕ್ಷನ್ ಕೇಂದ್ರ ಸರ್ಕಾರ ಅದು ಕೇಂದ್ರಕ್ಕೆ ಬಿಟ್ಟಂಥ ವಿಚಾರ. ಈಗ ಅದು ಯಾವಾಗ ಏನು ಮಾಡಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಆ್ಯಕ್ಷನ್ ತೊಗೋಬೇಕು, ಅದು ಕೇಂದ್ರ ಸರ್ಕಾರ ಅವ್ರದ್ದೇ ಅಂತ ರಣನೀತಿ ಇದ್ದೇ ಇರ್ತೈತೆ. ಈಗ ನಾವು ಹೇಳಿದರೆ ಬೇರೆಯವ್ರು ಹೇಳಿದ್ರೆ ತೊಗೊಳಕ್ಕಾಗೋಲ್ಲ. ದೇಶದ ಸುರಕ್ಷಿತ ಆರ್ಥಿಕ ಎಲ್ಲ ಚರ್ಚೆ ಮಾಡಿ ಅದನ್ನು ನಿರ್ಧಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಸರಿಯಾದ ಕ್ರಮ ತೆಗೆದುಕೊಳ್ಳೋದು ನಾವೆಲ್ಲ ಬರೋ ಸಿಟಿದು. ಬಾಂಬ್ ಕೊಡ್ಲಿಕ್ಕೆ ಅಲ್ಲಿ ಸೈನಿಕರಿದ್ದಾರೆ, 11 ಲಕ್ಷ ಸೈನಿಕರಿದ್ದಾರೆ, 11 ಲಕ್ಷ ಪ್ಯಾರಾಮಿಲಿಟ್ರಿ ಇದೆ, 22 ಲಕ್ಷ ಸೈನಿಕರಿದ್ದಾರೆ. ಅವರೇ ಸಾಕು. ಇವರು ಹೋಗಕ್ಕೆ ರೆಡಿ ಅದ. ನಮ್ಮವ್ರು ಯಾರು ಹೋಗಲ್ಲ, BJP ಅವ್ರು ಯಾರು ಹೋಗಲ್ಲ, ಹೇಳ್ತಾರೆ ಅಷ್ಟೇ. ಅವರು ಇಲ್ಲೇ ಹುಬ್ಳಿಯಲ್ಲಿ ಹೇಳಾರ, ಇಲ್ಲೇ ಹೇಳೋರು ಇವ್ರು. ಅಲ್ಲಾರು ಹೋಗೋಲ್ಲ, ಯಾರು ನಮ್ಮವ್ರು ಹೋಗೋಲ್ಲ, ಅವರು ಹೋಗೋಲ್ಲ, ಹೇಳ್ತಾರೆ ಅಷ್ಟೇ. 22 ಲಕ್ಷ ಸೈನಿಕರಿದ್ದಾರೆ, ಅವ್ರು ಮಾಡ್ತಾರೆ. ಥ್ಯಾಂಕ್ ಯು.